ನನ್ನ ಹೆಸರು ರೇಚಪ್ಪ ಪಿ ಅಂತೇಳಿ ಗ್ರಾಮ ಪಂಚಾಯತಿ ಸಿಣ್ಣಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಅಕ್ರಮ ನಡೆದಿದೆ ಅಂತ ತಿಳಿದುಕೊಂಡಿದೆ. ನಾವು ಸದಸ್ಯರುಗಳು ಎಲ್ಲ ಹೋಗಿ ಇವಾಗೆ ಕಂಪ್ಲೇಂಟ್ ಕೊಟ್ಟು ಮತ್ತೆ ಆಂತರಿಕ ತನಿಖೆಗೆ ಕಳಿಸ್ತೀನಿ ಅಂತ ಹೇಳಿದ್ರು ಸರ್. ಜಲ್ ಜೀವನ್ ಮಿಷನ್ದು ಮತ್ತೆ ಇನ್ನಿತರ ವಿಚಾರ 15 ಫೈನಾನ್ಸು ಅದು ಅಮೌಂಟ್ ದುರ್ಬಳಕೆ ಆಗಿರೋಂಥ ಮಾಹಿತಿ ನಮಗೆ ಬಂತು. ಮೆಂಬರ್ಗಳಿಗೆ ಅಧ್ಯಕ್ಷರಾಗಿ ನಾನು ಹೊಸದಾಗಿ ಅಧಿಕಾರ ಸ್ವೀಕಾರ ಮೇಲೆ ನನಗೆ ಗೊತ್ತಿರಲಿಲ್ಲ. ತನಿಖೆ ಮಾಡಿದ್ಮೇಲೆ ನಾವು ಇವಾಗೆ ಕಂಪ್ಲೇಂಟ್ ರೈಸ್ ಮಾಡೋದು. ಅವರು ತನಿಖೆಗೆ ಒಂದು ತಂಡನ ಕಳಿಸ್ಕೊಟ್ರು ಸರ್. ಕಳಿಸ್ಕೊಟ್ಟು ಈ ಸುಮಾರು 2 ತಿಂಗಳಾಯಿತು. 2 ತಿಂಗಳಾದ್ರೂ ಅವರು ನಮಗೆ ರಿಪೋರ್ಟ್ ಇಲ್ಲ. CSಗೆ ಕಳಿಸಿದ್ದೀವಿ. ಅದು ಫೈನಾನ್ಷಿಯಲ್ ಮ್ಯಾಟರ್ ಆದ್ರಿಂದ ಕಾನ್ಫಿಡೆನ್ಷಿಯಲ್ ಅಂತ ಹೇಳಿದ್ರು ಸರ್. ಅದಕ್ಕೆ ಇವಾಗ ನಿನ್ನೆ ತುರ್ತು ಸಭೆ 12 ಗಂಟೆಗೆ ನನಗೆ ಮಾಹಿತಿ ಬಂದ ಪ್ರಕಾರ ನನಗೆ ಬಂದಿದ್ದು 7 ಗಂಟೆ ಸಾಯಂಕಾಲ ಬಂತು ಸರ್. ಅವರು PD ಅವರಿಗೆ ನನಗೆ 12 ಗಂಟೆ ಮಾಹಿತಿ ಬಂದು ಅಧ್ಯಕ್ಷರಿಗೆ ಸಭೆ ಬಗ್ಗೆ ಮಾಹಿತಿ ಇಲ್ಲ. ಸಾಯಂಕಾಲ 7 ಗಂಟೆ ಹೇಳಿದ್ರು ಸರ್. ತುರ್ತು ಸಭೆ ಇದೆ ನಾಳೆ ಅಂತ ಹೇಳಿದ್ರು ಸರ್. ಅವಾಗ ಬೆಳಗ್ಗೆ CS ಬರ್ತಾರೆ ಅಂತ ಹೇಳಿದ್ಮೇಲೆ ಜನಗಳನ್ನೆಲ್ಲ ಕರೆಸಿದ್ರು ಸರ್. ಇವಾಗ ಫೋನ್ ಮಾಡಿದ್ರೆ ಅವರು CS ತೆಗಿತಾ ಇಲ್ಲ ಸರ್. DC ಮೀಟಿಂಗ್ ಅಲ್ಲಿ ಇದೀನಿ ಅಂತ ಕಾರಣ ಹೇಳಿದ್ರು. ಮತ್ತೆ ಇವರು ನೆಕ್ಸ್ಟ್ ಇನ್ನೊಂದು ಡೇಟ್ಗೆ ಇದು ಮಾಡಿ ಅಂತಂದ್ರು. ಸಾರ್ವಜನಿಕರು ಅದನ್ನ ಕೇಳ್ತಾ ಇಲ್ಲ ಸರ್. ಅದರಿಂದ ಈಗ ಅವ್ರು ಏನೇ ಚೆಕ್ ಬಿಲ್ ಬೇಕಾದ್ರೆ ನೀವು ಸೈನ್ಯಕ್ಕೆ ಬೇಕಲ್ವಾ? ನಿಮ್ಮ ಅವಧಿಲಿ ಆಗಿರೋದ ನಿಮ್ಮ ಹಿಂದಿನ ಅವಧಿಲಿ ಆಗಿರೋದು ಸರ್? ನಿಮ್ಮ ಹಿಂದಿನ ಅವಧಿ ಎಷ್ಟಾಗಿರ್ಬೋದು ಸರ್ ದುರ್ಬಳಕೆ? ಗೊತ್ತಿರೋ ಒಂದು 10 ಲಕ್ಷ ಬಂದಿದೆ ಸರ್. 12 ಲಕ್ಷ ಇರ್ಬೋದು ಸರ್ ನಿಮಗಿರೋ ಮಾಹಿತಿ ಪ್ರಕಾರ. ಸಿಂಡಲ್ಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಸಿಂಡಲ್ಪುರ ಗ್ರಾಮ ಪಂಚಾಯತಿಯ PDO ಅವರು ಹೆಚ್ಚು ಕಡಿಮೆ ಸಿಂಡಲ್ಪುರ ಗ್ರಾಮ ಪಂಚಾಯತಿಗೆ ಬಂದು 8 ತಿಂಗಳಾಗಿದೆ. 8 ತಿಂಗಳಿಂದ ಯಾವುದೇ ಜನಗಳಿಗೆ ಸರಿಯಾದ ರೀತಿ ಒಂದು ರೆಸ್ಪಾನ್ಸ್ ಕೊಡಲ್ಲ. ಮತ್ತು ಯಾವುದೇ ವಿಧವಾದ ಕೆಲಸ ಕಾರ್ಯಗಳು ಜನಗಳದ್ದು ನಡೀತಾ ಇಲ್ಲ. ಮತ್ತು ಇವರು ಯಾವುದೇ ನಿರ್ಧಾರ ತಗೊಂಡ್ರು ಏಕಪಕ್ಷೀಯವಾಗಿ ನಿರ್ಧಾರ ತಗೋತಾರೆ. ಮತ್ತು ಯಾವುದೇ ವಿಚಾರಗಳನ್ನು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೂ ಹೇಳಲ್ಲ. ಯಾವುದೇ ಬೋರ್ಡ್ ತೀರ್ಮಾನನೂ ಸಹ ತಗೊಂಡಿಲ್ಲ. ಹೆಚ್ಚು ಕಡಿಮೆ 8 ತಿಂಗಳಿಂದ 15 ಲಕ್ಷಕ್ಕಿಂತ ಹೆಚ್ಚಾಗಿ ಅಕ್ರಮ ನಡೆದಿದೆ ನಮ್ಮ ಪಂಚಾಯತಿನಲ್ಲಿ. ಈ ವಿಚಾರವಾಗಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಇಒಗೆ ಕಂಪ್ಲೇಂಟ್ ಮಾಡಿದಾಗ ಇಒ ಅವರು ಸಹ ಒಂದು ಟೀಮನ್ನು ಕಳಿಸಿದರು. ಆ ಟೀಮ್ನಲ್ಲೂ ಸಹ ಇದ್ದಾಗಲೂ ಸಹ ಅವರುಗಳ ಎದುರಿಗೇನೆ ಈ ಅಕ್ರಮ ನಡೆದಿರೋದು ಸಾಬೀತಾಗಿದೆ. ಜೊತೆಗೆ ಈ PDO ಅವರು ತಮ್ಮ ಅಕ್ರಮನ ಮುಚ್ಚಾಕಕ್ಕೆ ಕಳ್ಳ ಬಿಲ್ಗಳು ಮಾಡಿದ್ದಾರೆ. ಯಾವುದೇ ಫೈಲ್ನಲ್ಲೂ ಫೋಟೋಗಳಿಲ್ಲ ಮತ್ತು ಡೇಟ್ ಇಲ್ಲ. ಅದನ್ನ ತಾವೇ ಒಂದು ಕ್ರಿಯೇಟ್ ಮಾಡಿ ಜೊತೆಗೆ ಇವರು ಎರಡೆರಡು ಒಂದು ನಡಾವಳಿನ ಬರೆದಿದ್ದಾರೆ. ಆ ನಡಾವಳಿನೂ ಸಹ ಅವರು ಅಧಿಕಾರಿಗಳು ಬಂದಿದ್ದಾಗ ಸಿಕ್ತು. ಇವರೇ ಒಂದು ಫೇಕ್ ನಡಾವಳಿ ಒಂದು ಕ್ರಿಯೇಟ್ ಮಾಡಿದರು. ಮತ್ತು ಮುಂಚಿತವಾಗಿ ಒಂದು ಒರಿಜಿನಲ್ ನಡಾವಳಿ ಇತ್ತು. ಇವರು ತಮ್ಮ ತಪ್ಪುಗಳು ತಾವು ಏನು ಒಂದು 15 ಲಕ್ಷಕ್ಕಿಂತ ಜಾಸ್ತಿ ಒಂದು ಅಕ್ರಮ ಮಾಡಿದ್ದಾರೆ ಅದನ್ನ ಮುಚ್ಚಾಕೋಸ್ಕರ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಕೂಸಿನ ಮನೆ ಉದ್ಘಾಟನೆ ಇತ್ತು. ಆ ಕೂಸಿನ ಮನೆಯಲ್ಲೂ ಸಹ ಒಂದಷ್ಟು ಅಕ್ರಮಗಳು ಮಾಡಿದ್ದಾರೆ. ಸರಿಯಾದ ರೀತಿ ಕೆಲಸ ಕಾರ್ಯಗಳು ಮಾಡಿಲ್ಲ. ಮತ್ತು ಒಂದು ಶಿಷ್ಟಾಚಾರ ಉಲ್ಲಂಘನೆ, ಯಾವುದೇ ಮೆಂಬರ್ಗಳಿಗೂ ಸಹ ಮಾಹಿತಿ ಕೊಡದೆ ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಏಕಪಕ್ಷೀಯವಾಗಿ ತಾವೇ ಖುದ್ದಾಗಿ ಕೂಸಿನ ಮನೆಯನ್ನು ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ರು. ಗ್ರಾಮಸ್ಥರು ದೊಡ್ಡಪುರ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದಾಗ ಅಲ್ಲಿಂದ ಇವರು ವಾಪಸ್ ಬಂದರು. ಇವರು ಪ್ರತಿಯೊಬ್ಬರಿಗೂ ಸಹ ಸಮಸ್ಯೆ ತಂದಿಡ್ತಾ ಇದ್ದಾರೆ. ಯಾವುದೇ ಈ ಸೋತುಗಳು ಮಾಡ್ತಾ ಇಲ್ಲ. ಕೂಲಿ ಕಾರ್ಮಿಕರಿಗೆ ಯಾವುದೇ ಕೆಲಸ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರು ಬಂದವರಿಗೆಲ್ಲ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ. ಪಂಚಾಯತಿ ಮೆಂಬರ್ಗಳು ಜೊತೆಗೆ ಗ್ರಾಮಸ್ಥರು ಸಹ ಅವರಿಗೆ ಹೆಚ್ಚು ಕಡಿಮೆ ಒಂದು 5-6 ತಿಂಗಳಿಂದ ಹೆಚ್ಚು ಕಡಿಮೆ ಒಂದು 15-20 ಅರ್ಜಿ ಕೊಟ್ಟಿದ್ದಾರೆ. CSಗೂ ಸಹ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಅವತ್ತು ಒಂದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ಪಂಚಾಯತಿನಲ್ಲೂ ಮಾಡಬೇಕು ಅಂದಿದ್ದಾಗಲೂ ಸಹ ಎಲ್ಲರ ಜನಗಳು ಬಂದಿದ್ದರು. ಆ ದಿನವೂ ಸಹ ಉಡಾಫೆ ಉತ್ತರ ಕೊಟ್ಟು ಕಳಿಸಿದ್ದಾರೆ. ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದೇವೆ. ದಯಮಾಡಿ CS ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ರ ಬಗ್ಗೆ ಗಮನ ತಗೊಂಡು ಈ ಪಂಚಾಯತಿ ಒಂದು PDO ಅವರ ಭ್ರಷ್ಟಾಚಾರ ಸಾಬೀತಾಗಿರೋದ್ರಿಂದ ಇವ್ರನ್ನ ದಯಮಾಡಿ ಒಂದು ವರ್ಗಾವಣೆ ಮಾಡಬೇಕು. ಇಲ್ಲ ಅಟ್ಲೀಸ್ಟು ನಮ್ಮ ಪಂಚಾಯತಿಗೆ ಏನು ಮಾಡಿದ್ದಾರೆ ಅದನ್ನ ಇವ್ರ ಕಡೆಯಿಂದ ಕಟ್ಟಿಸಿ ಇವ್ರನ್ನ ಒಂದು ರದ್ದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಅರ್ಜಿ ಕೊಟ್ಟದ ಅದಕ್ಕೆ ಇವರು ಒಂದಿನ ಬಿಲ್ ಕಂಡಾಗ್ಬಿಟ್ರು. ಬಂದ್ರು ಬಿಲ್ ಕಂಡಾಗ್ಬಿಟ್ರು. ಅದು ಯಾರ ಇನ್ನೊಬ್ರು ದಪ್ಪಿಕವ್ರ ಅವರು ಬಂದ್ರು. ಬಂದು ಏನು ಮಾಡಿದ್ರು, ಮಣ ಆತ ಮಾಡ್ತೀವಿ ಅಂತ ಬಂದ್ರು. ನಮಗೆ ಮಣ ಆತ ಮಾತಿಲ್ಲಿ ನಾವು ಮನೆಗೆ ಅರ್ಜಿ ಕೊಟ್ಟಿಲ್ಲ. ನಾವು ಕೊಟ್ಟರೆ ಜಾಗ ಅರ್ಜಿ ಕೊಟ್ಟಿವಿ. ನಮ್ಗೆ ಮೊದ್ಲಾಗಿ ಜಾಗ ಮಾಡ್ಕೊಡಿ. ಆಮೇಲೆ ಬಂದು ಮಧ್ಯಾಹ್ನ ಮೇಲೆ ಬೇಕಾರೆ ಇದು ಮಾಡ್ಕೊಡರಿ ಅಂತ ನಾನು ಮಣ ಮಾಡ್ಬಿಡ್ದೇವ. ಅದು ನಾನು ಪುನಃ ಏನು ಮಾಡಿದ್ರು ಇವರು, ನಾವು ಮಾಡೋದೇ ಇಲ್ಲ ಆಗಾರ ಇನ್ನೊಂದಿನ ಬರ್ತೀವಿ ಹೇಳಕ್ಕೂ ಅಂದ್ಬಿಟ್ಟು ಏನು ಮಾಡಿದ್ರು, ಬಂದ್ಬಿಟ್ಟು ಪುನಃ ಏನು ಅಕ್ಕಪಕ್ಕದವ್ರಿಗೆ ಅರ್ಜಿ ಇದು ಕೊಡ್ಬೇಕಂತಲ್ಲ ನೋಟಿಸ. ಅದಕ್ಕೆ ನೀವು ನೋಟಿಸ್ ತಗೊಂಬಂದು ಕೊಡಿ ಅಂತ ನನ್ನ ಮಕ್ಕ ಬೆಂಗಳೂರ್ಲಿಂದ ಬಂದು 3 ದಿನ ಬಂದ್ರೆ ಸಹ ಯಾತಕ್ಕೆ ಇದಕ್ಕಿಯ 3 ದಿನ ಕೆಲ್ಸ ಕೆಟ್ಕೊಂಡು ಬಂದ್ರು. ಇವರು ಯಾತಕ್ಕೂ ಬಗ್ನೇನಿಲ್ಲ. ಇವರು ಕ್ಯೂಗೆ ಹಾಕ್ನಿಲ್ಲ ನಿಮ್ಮ ಮಂಡಲ ಪಂಚಾಯತಿಲಿ. ಒಂದಿನ ಮಾತ್ರ ಅರ್ಜಿ ತಗೊಂಬಂದಿದ್ರು. ಅದು ಯಾರು ತಗೊಂಬಂದಿದ್ರು? ರಾಜಪ್ಪ ಅಣ್ಣಲ್ಲ ಕೆಲ್ಸಬಿಡ್ರು. ರಾಜಪ್ಪ ನೀರು ಬಿಡ ರಾಜಪ್ಪ ಅವನ ಕಲಿ ಕೊಟ್ಗೈಸಿನ ಬಿಲ್ ಕಂಡಾಗ್ಬಿಟ್ರು. ಅವ್ರು ಏನು ಮಾಡಿದ್ರು, ಎಲ್ರಿಗೂ ಕೊಡಬೇಕು ಅಂದ್ಬಿಟ್ಟು 7 ಕೊಟ್ಗೈಸಿದ್ರು. ಆ 7 ಕೊಟ್ಗೈಸಿದ್ಲಿ ಒಬ್ಬ ಇಸ್ಕೊಂಡಿಲ್ಲ ಎಣ್ಣ ಅರ್ಜಿ. ಪುನಃ ಇನ್ನೊಂದ್ಸತಿ ಈಸ್ಕಣ್ಣೆ ಇಲ್ಲ ಅಂದಕ್ಕೆ ಬಂದರು. ಸರಿ ಬುಡಿ ಅಮಾವಾಸ್ಯೆ ಆಯ್ತು, ನಾ ಫೋನ್ ಮಾಡ್ತೀನಿ ಬಿಲ್ ಕಂಡಾಗಟ್ರಿಗೆ ಅಂದ್ಬಿಟ್ಟು ನನ್ನ ಮಕ್ಕ ಇಬ್ಬರು ಇತ್ಕೊಂಡ್ರು. ಏನು ಮಾಡಿದ್ರು, ಈಗ 1 ತಿಂಗಳಿಂದ ಸಹ ಫೋನ್ ಮಾಡಿದ್ರೆ ಬಿಲ್ ಕಂಡ್ರು ಫೋನ್ ಎತ್ತಲ್ಲ.
ಇನ್ನೊಂದು ಫೀಸ್ ಎಲ್ಲ ಕಟ್ಟಿದ್ರಾ? ಬೀಜ ಕಟ್ಟದ. ದುಡ್ಡೇನಾದ್ರು ಎಕ್ಸ್ಟ್ರಾ ಇಸ್ಕೊಂಡಿರ ಅಂತ? ಯಾನು ಇಸ್ಕೊಂಡಿಲ್ಲ, ನಾವು ಕೊಟ್ಟಿಲ್ಲ ದುಡ್ಡು ಗಿಡಿ, ಯಾನು ಮಾತ್ರ ಕೊಟ್ಟಿಲ್ಲ. ಫೋನ್ ಮಾಡಿದ್ರ ಅವ್ರು ಬೆಂಗಳೂರು ಬೀದಲ್ಲಿ ನಿಂತ್ಕೊಂಡು ಫೋನ್ ಎತ್ತಲ್ಲ, ನೀವು ಬನ್ನಿ ಅಂದ್ಬಿಡೋದು. 3 ದಿನ ಬಂದ್ರ ಸಾವಿರ ದುಡ್ಡಿಗ ಹೋಗದಿಯ ರಜಾನೆ ಹಾಕ್ಬಿಟ್ಟು ಬಂದಾರ ಅಣ್ಣು ತಮ್ಮನು. ನಮ್ಮ ಅಪ್ಪನ ಗೊತ್ತಿಲ್ಲ, ನಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ ಅಷ್ಟೊಂದು, ಯಾನು ಮಾತಾಡೋದು ಗೊತ್ತಿಲ್ಲ, ಕತಾಡೋದು ಗೊತ್ತಿಲ್ಲ. ಪೆದ್ರಾಗ ಪೆದ್ರಲ್ಲ, ಈ ಜನ ಸೇರ್ತು ಮಾತಾಡೋದು. ಎಕ್ಸ್ಟ್ರಾ ಏನಾದ್ರು ದುಡ್ಡು ಕೇಳ್ತಾ ಇದಾರ ನಿಮ್ಮ ಹತ್ರ? ನಮ್ಮ ಹತ್ರ ಯಾನು ಕೇಳಿಲ್ಲ. ಅಂತೂ ಇವ್ರಗ ಬಂದು ನೀ ಕೆಲ್ಸಿಪುರ್ಕ ಬರಬೇಡ ಅಂತ ಮಾಡಾಕ ಅಂದ್ಬಿಟ್ಟಿದಾರ. ಯಾನ ನಂಗ ಅದು ಇನ್ನೂ ಮಾಡಿಲ್ಲ, ಇನ್ನು ನಮ್ಗ ಮಾಡಿಲ್ಲ ಸರ್. ನನ್ ಮಕ್ಕ ಫೋನ್ ಮಾಡಿದ್ರ ಫೋನ್ ಇವ್ರು ಎತ್ತಲ್ಲ. ನಮ್ಗ ಅರ್ಜಿ ತಂದು ಕೆಲ್ಸಿಪುರ್ಕು ಕೊಟ್ಟಿಲ್ಲ. ಅದಕ್ಕ ನಾನು ಇವತ್ತು ಜಗಳನೆ ಮಾಡ ಅಂದ್ಬಿಟ್ಟು ನಾನು ಇವತ್ತು ಬಂದಿನಿ. ಇಂದು ನಾಳೆ ಅವ್ರು ನಂಗ ನಾಳೆಗೆ 4 ಗಂಟೆ ಅರ್ಥ ಮಾಡಿ ನಂಗೆ ಕಲ್ ನೆಟ್ರೆ ಸರಿ, ಇಲ್ಲೆಲ್ಲ ಬಾರಿ ರೂಮಿನೇ ನಾ ಮಾಡ್ತೀನಿ ಸರ್.